ಯಾ ಒಂದು ಕರಿಮಣಿ ಮಾಲೀಕ ನಾನಲ್ಲ ಸಾಂಗ್ ಟ್ರೋಲ್ ಆಗ್ತಾ ಇದೆ. ಹೌದು ಹೌದು ತುಂಬಾ ಹಳೆ ಸಾಂಗ್ ಹೌದು ಇವಾಗ ಟ್ರೋಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದ್ರ ಬಗ್ಗೆ ಏನು ಹೇಳೋದು? ನೋಡಿದಿರಾ ಟ್ರೋಲ್? ಟ್ರೋಲ್ ನೋಡಿದ್ದೀವಿ. ಹೇಗೆ ಅನ್ಸುತ್ತೆ ಆ ಟ್ರೋಲ್ ಬಗ್ಗೆ? ಒಂದು ನಿಮಿಷ ಹೇಳ್ಬೋದಾ? ಅವ್ರು ಮಾತಾಡ್ಕೊಂಡು ಮೇಡಮ್, ಈಗ ಆ ವಿಡಿಯೋ ಟ್ರೋಲ್ ಆಗ್ತಾ ಇದೆಯಲ್ಲ, ವಿಭಿನ್ನವಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಹಳೆ ಸಾಂಗ್ನ ಈಗ ಹೊಸ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಅದೊಂದು ರೀತಿ ಆ ಸಾಲುಗಳು ತುಂಬ ಈಗ ಟ್ರೆಂಡಿಂಗಲ್ಲಿರೋ ಸಾಂಗ್ ಅಂದರೆ ಕರಿಮಣಿ ಮಲ್ಲಿಕ ನಾನೆಲ್ಲ ಆ ಸಾಂಗು. ಅದು ಹೇಳ್ಬೇಕಂದ್ರೆ ಓಲ್ಡ್ ಇಸ್ ಗೋಲ್ಡು. ಆಗಲೂ ಹಿಟ್ಟಾಗಿತ್ತು, ಈಗಲೂ ಅದನ್ನು ಹೊಸ ಥರಿಯಾಗಿ ರೀಮೇಕ್ ಮಾಡ್ತಿದ್ದಾರೆ. ಇವಾಗಲೂ ಕೂಡ ಅದೇ ರೀತಿ ವಿಭಿನ್ನವಾಗಿ ಎಲ್ಲ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮಲ್ಲಿ ವಿಭಿನ್ನವಾಗಿ ಮಾಡ್ತಿದ್ದಾರೆ. ಅದು ಮೊದಲೆಷ್ಟು ಹಿಟ್ಟಾಗಿತ್ತು ಅದೇ ಥರ ಈಗಲೂ ಕೂಡ ಹಿಟ್ಟಾಗಿದೆ. ಒಂಥರ ವಿಭಿನ್ನವಾಗಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಇನ್ನೂ ಮಾಡಿಲ್ಲ, ನಾವು ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಮೋನಾಗಿ ಈಗ ಇಲ್ಲಿಗೆ ಬಂದಿರೋ ಮೇನ್ ಉದ್ದೇಶ ಅಂದರೆ ನಾವು ಡಿ.ಮಾಸ್ ದೊಡ್ಡ ಫ್ಯಾನು. ಅವರು ನೋಡೋಕ್ಕೋಸ್ಕರನೇ ನನ್ನ ಮಗನೂ ಕರ್ಕೊಂಡು ನನ್ನ ಹಸ್ಬೆಂಡು ನಮ್ಮ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ. ಮೈಸೂರಿಂದ ಇಲ್ಲಿಗೆ ಬಂದಿದ್ದೀವಿ. ತುಂಬ ಒಂಥರ ಎಕ್ಸೈಟ್ಮೆಂಟ್ ಆಗಿದೆ ಅವರು ನೋಡೋಕ್ಕೆ. ತುಂಬ ಖುಷಿಯಾಗಿದೆ. ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ಎಲ್ಲರೂ ಕೂಡ. ಇಲ್ಲ, ಯಾಕಂದ್ರೆ ನಾನು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಕರಿಮಣಿ ಮಾಲೀಕ ಅವರೇ ಪರ್ಮನೆಂಟು. ಸೊ ನಾನು ರೇಗ್ಸಕ್ಕೆ ಹೋಗಲ್ಲ, ಯಾಕಂದ್ರೆ ಅವರೇ ಪರ್ಮನೆಂಟ್ ಆಗಿರೋದ್ರಿಂದ, ನಮ್ಮ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅದು ಆ ಥರ ಟ್ರೋಲ್ ಮಾಡೋ ಅವಶ್ಯಕತೆ ನನಗೆ ಬಂದಿಲ್ಲ ಇದುವರೆಗೂ. ಇಲ್ಲ 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 ಸರ್. ಕರಿಮಣಿ ಮಾಲೀಕ ನೀನೇ ಅಂತ ಹೇಳಿ ಟ್ರೈ ಮಾಡ್ಬೋದು ನಾನು ಅಷ್ಟೇನೆ, ಬೇರೆಯವ್ರಲ್ಲ ಅಂತ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ನನಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆವಾಗ್ಲಿಂದಲ್ವಾ. ನನ್ನ ಹೆಸರು ಸಂಧ್ಯಾ ಚೇತನ್ ಅಂತ. ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಏನ್ ಹೇಳ್ತೀರಾ ಒಂದು ಸಾಂಗ್ ವೈರಲ್? ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಅದೇನೇ ಮೇನ್. ಈಗ ನೋಡಿ, ಆ ಸಾಂಗು ಫಿಲ್ಮ್ ಬಂದಾಗಲೂ ಅಷ್ಟು ಹಿಟ್ಟಾಗಿರಲಿಲ್ಲ. ಈಗ ಯಾರು ನೋಡಿದ್ರು ಅದು ಹಿಟ್ಟಾಗಿದೆ. ಸೊ ರೀಲ್ಸು ಅಷ್ಟೊಂದು ಬೆಳೀತಾ ಇದೆ ಕನ್ನಡದಲ್ಲಿ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇಷ್ಟೊಂದು ಹಿಟ್ಟಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಮದುವೆ ಆಗದೆ ಇರುವಂಥ ಹುಡುಗರು ಹುಡುಗಿರು ಆ ಸಾಂಗ್ ರೀಲ್ಸ್ ಮಾಡುವಂಥದ್ದು ಆ ಥರ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ನೋಡಿದಾಗ ಏನು ಅನಿಸ್ತಿದೆ ಅಂತ? ಏನು ಅನಿಸ್ತಿದೆ ಅಂದರೆ ಏನು ಹೇಳೋಕ್ಕಾಗಲ್ಲ ಸರ್. ಈಗ ಟ್ರೆಂಡ್ ಇರೋದೇ ಹಾಗೆ. ಮದುವೆ ಇರೋರು, ಮದುವೆ ಆಗಿರೋರು ಯಾರು ತಾಲಿ ಹಾಕತ್ತಾರೆ, ಒಂದು ರೀಲ್ ಮಾಡ್ತಾರೆ. ಸೊ ಟ್ರೆಂಡ್ ಅಂತ ಅಂದಮೇಲೆ ಮದುವೆ ಆಗಿರೋರೇ ಆಗಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಯಾರಾದರೂ ಮಾಡ್ತಾರೆ. ಟ್ರೆಂಡಿಂಗ್ ಹೇಗಿದೆ ಹಾಗೆ. ಮದುವೆ ಆಗಿರೋದು ಇಲ್ಲದೆ ಇರೋದು ಏನು ವಿಷಯ ಅಲ್ಲ. ಶಾರದಾ. ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ವೈರಲ್ ಆಗ್ತಾ ಇದೆ. ನಿಮ್ಮ ಕರಿಮಣಿ ಮಾಲೀಕ ಯಾರು, ಏನೋ ಆ ಥರ ಚಿಂತನೆ ಮಾಡಿದ್ರೆ? ಇನ್ನೂ ಅದೆಲ್ಲ ಚಿಂತೆ ಮಾಡಿಲ್ಲ. ಇನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಕರಿಮಣಿ ಮಾಲೀಕ ಆದರೆ ಈಗ ಎಷ್ಟು ಫೇಮಸ್ ಆಗಿದೆ, ನಮ್ಗೆ ಆಗ್ಲಿಂದಾನು ಇಷ್ಟ ಆ ಸಾಂಗು. ಆದರೆ ಈಗ ಸ್ವಲ್ಪ ಜನ್ರೇಷನ್ ಬೆಳೀತಾ ಅದು ಈಗ ಆಚೆ ಬರ್ತಾ ಇದೆ ಅಷ್ಟೇ. ನಾವು ಡಿ.ಬಾಸ್ ನೋಡೋಕೆ ಬಂದಿದ್ದೀವಿ. ಫುಲ್ ಎಕ್ಸೈಟ್ ಆಗಿದ್ದೀವಿ ಡಿ.ಬಾಸ್ನ ಮೀಟ್ ಮಾಡೋಕ್ಕೆ. ಒಂದ್ಸತಿ ಆದರೂ ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಕಾಯ್ತಾ ಇದ್ದೀವಿ. ಅವರೆಲ್ಲ ಫಿಲಮ್ಸ್, ಅವ್ರ ಸಾರಥಿ ಟೈಮಿಂದ ನಾನು ದೊಡ್ಡ ಫ್ಯಾನು. ಕಾಯ್ತಾ ಇದೀವಿ ಡಿ.ಬಾಸ್ಗೆ. ಜೈ ಡಿ.ಬಾಸ್. ನೀವು ಹೇಳ್ತಾ ಇದ್ರಿ ನಮ್ಗೆ ಮೊದಲಿಂದನೂ ಇಷ್ಟ ಅಂತ. ಅದಕ್ಕೆ ಏನಾದ್ರು ರೀಲ್ಸ್ ಮಾಡಿದ್ರೆ, ಇವಾಗ ಏನಾದ್ರು ಮಾಡಿದ್ರೆ, ಮೊದಲೇ ಮಾಡಿದ್ರೆ? ಇಲ್ಲ, ರೀಲ್ಸ್ ಎಲ್ಲ ಮಾಡಿಲ್ಲ. ಆ ರೀಲ್ಸ್ಗಳು ನೋಡಿದಾಗ ಏನು ಅನ್ಸುತ್ತೆ ಅಂತ? ಯೂತು ಆ ಒಂದು ಸಾಂಗ್ಗಳಿಗೆ ಹೆಜ್ಜೆ ಹಾಕುವಂಥದ್ದು, ರೀಲ್ಸ್ ಮಾಡುವಂಥದ್ದು, ಈ ಥರ ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ನೋಡಿದಾಗ ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ಹಳೆ ಸಾಂಗ್ಸ್ ಈಗ ಸ್ವಲ್ಪ ಆದರೂ ಆಚೆ ಬರ್ತಾ ಇದೆಯಲ್ಲ. ಅವಾಗೆಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು. ಇವಾಗ ಆ ಥರ ಯಾವುದು ಸಾಂಗ್ಸ್ ಬರ್ತಾ ಇಲ್ಲ. ಖುಷಿ ಆಗುತ್ತೆ ಅದೆಲ್ಲ ಫೇಮಸ್ ಆಗ್ತಾ ಇರೋದು, ಆಚೆ ಬರ್ತಾ ಇರೋದು. ಒಂದಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ ರೀಲ್ಸ್ಗಳಿಂದ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದು ಸ್ವಲ್ಪ ಬೇಜಾರಾಗುತ್ತೆ. ರೀಲ್ಸ್ ಥರನೇ ತಗೋಬೇಕು, ಪರ್ಸ್ನಲಾಗಿ ತಗೊಳಕ್ಕೆ ಹೋಗ್ಬಾರ್ದು. ಅದು ಎಂಟರ್ಟೈನ್ಮೆಂಟ್ ಆಗೇ ಇರಬೇಕು. ಕೃತಿಕಾ. ಸಾಂಗ್ ವೈರಲ್ ಆಗ್ತಾ ಇದೆ. ಏನು ಹೇಳ್ತೀರಾ ಮೇಡಮ್ ಆ ಒಂದು ಸಾಂಗ್ ಟ್ರೆಂಡ್ ನೋಡಿದ್ರಿ? ಅದು ಓನರ್ ಬಂದ್ಬಿಟ್ಟು ಪ್ರೇಮ ಅವರೇ ಮೇನ್. ಅದು ಏನಿಲ್ಲ, ಫೇಮಸ್ ನಾವು ತೊಗೊಂಡ್ರೆ ಕ್ಯಾಶುಯಲಾಗಿ ತೊಗೋಬೋದು. ಬಟ್ ಅದು ಸೂಸೈಡ್ ರೇಂಜ್ಗೆ ಹೋಗಿದೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮಾಡೋರು ನಾವು ತೊಗೊಂಡು ಮಾಡಬೇಕಾದ್ರೆ ಕ್ಯಾಶುಯಲ್ ತೊಗೊಂಡು ಮಾಡಿದ್ರೆ ಏನೂ ಆಗಲ್ಲ. ಬೇರೆ ಥರ ಮೀನಿಂಗ್ ತೊಗೊಂಡ್ರೆ ನಮ್ಮ ಪ್ರಾಣಕ್ಕೆ ಕೂತು ಬರುತ್ತೆ ಅಷ್ಟೇ. ಮನರಂಜನೆ ಥರ ಅಷ್ಟೇ ತೊಗೋಬೇಕು. ಅದು ಓವರ್ ಆಗೋದ್ರೆ ಅದೇ ಈಗ ಒಂದು ಜೀವ ಹೋಯ್ತು ಅದೇ ಥರ. ಅದು ನಿಮಿಷಂಬದಲ್ಲಿ ಬಂದು ನೆನೆಲ್ಲ ರೀಲ್ಸ್ ಮಾಡಿಬಿಟ್ಟು ಹೋಗಿ ಆಮೇಲೆ ಸೂಸೈಡ್ ಮಾಡಿರೋದು. ಮಾಹಿತಿ ಅಂತೂ ತಪ್ಪಲ್ಲ, ಬಟ್ ನಾವು ಯೂಸ್ ಮಾಡ್ಕೊಳ್ಳೋದು ಅದು ತಪ್ಪಾಗುತ್ತೆ. ನಾವು ಯಾವ ಥರ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶಕುಂತಲಾ.